ಬಂಡೀಪುರದಿಂದ ಬೀದರ್ವರೆಗೆ ನಶೆ ಮುಕ್ತ ಭಾರತ ಅಭಿಯಾನ ನಡೀತಾ ಇದೆ. 3 ದಿನಗಳ ಬೈಕ್ ಜಾಥಾ ಎಂದು ತುಮಕೂರಿಗೆ ಆಗಮಿಸಿತ್ತು. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಮ್ಮಿಕೊಂಡಿರುವಂತಹ ಜಾಥಾ ನಾಳೆಯವರೆಗೆ ನಡೆಯಲಿಕ್ಕಿದೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ದುರುಪಯೋಗದ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಮಾದಕ ವಸ್ತು ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕೆ ಪ್ರೇರಣೆ ನೀಡುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಅರಣ್ಯ ಇಲಾಖೆ, ಎನ್ಎಸ್ಎಸ್ ಮತ್ತು ಎನ್ಸಿಸಿ ಸಹಯೋಗದೊಂದಿಗೆ ಜಾಥಾ ಆಯೋಜಿಸಲಾಗಿದೆ. ರಾಜ್ಯದ ಪ್ರಮುಖ ಜಿಲ್ಲೆಗಳ ಮೂಲಕ ಸಾಗುತ್ತಾ ಶಾಲಾ ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಅಪ್ರತಿಮ ಸಾಧನೆ ಮಾಡಿರುವ ರೈಡರ್ ನಂದಿನಿ ಮಿಥುನ್ ಈ ಜಾಥಾದಲ್ಲಿ ಭಾಗವಹಿಸಲಿರುವುದು ವಿಶೇಷವಾಗಿದೆ. ಮಾದಕ ದ್ರವ್ಯ ಮುಕ್ತ ಹಾಗೂ ಆರೋಗ್ಯಕರ ಸಮಾಜವನ್ನು ಸೃಷ್ಟಿಸುವ ಕುರಿತು ತುಮಕೂರಿನ ವಿದ್ಯೋದಯ ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಗಿದೆ. ಇವತ್ತಿನ ದಿವಸ ನಾವು ಈಗ ನಶಾ ಮುಕ್ತ ಭಾರತ ಅಭಿಯಾನ ಸಂದರ್ಭದಲ್ಲಿ ಒಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಬಂಡೀಪುರಿಂದ ಬೀದರ್ವರೆಗೆ ಸುಮಾರು 1,000 ಕಿಲೋಮೀಟರ್ ಆಗುತ್ತೆ. ಅದರಲ್ಲಿ 20 ರೈಡರ್ಸ್ಗಳು ಬಂದಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ, NSS ಇಂದ, NCC ಇಂದ, ಯೂತ್ ಸರ್ವಿಸಸ್ ಡಿಪಾರ್ಟ್ಮೆಂಟಿಂದ ಮತ್ತು ಕೆಲವರು ಸಿಟಿಸನ್ಸ್ ಕೂಡ ಬಂದಿದ್ದಾರೆ. ಇದರಲ್ಲಿ ಇದು ನಮ್ಮ ಗುರಿ ಅಂದರೆ ಎಲ್ಲ ಕಾಲೇಜ್ಗಳಲ್ಲಿ ದಾರಿಯಲ್ಲಿ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅಲ್ಲಿ ಹೋಗಿ ಮಕ್ಕಳಿಗೆ, ಜನರಿಗೆ, ಸ್ಟೂಡೆಂಟ್ಸಿಗೆ ಡ್ರಗ್ಸ್ ತಗೋಬಾರ್ದು ಅಂತ ಅದಕ್ಕೆ ನಾವು ಒಂದು ಸಂದೇಶ ಮೂಡಿಸಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಇದು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜೊತೆಯಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಅದೇ ಮನವಿ ಮಾಡ್ತೀವಿ ಎಲ್ಲರಿಗೆ, ಎಲ್ಲ ಮಕ್ಕಳಿಗೆ. ಇದು ಡ್ರಗ್ಸ್ ಭಾಳ ಸುಲಭವಾಗಿ ಸಿಗ್ತಾ ಇದೆ. ದಯವಿಟ್ಟು ಎಲ್ಲ ಡ್ರಗ್ಸನ್ನು ನೋ ಹೇಳಬೇಕು. ಸಿಗರೇಟಿಂದ ಸೇರಿ, ಆಲ್ಕೋಹಾಲ್ ಸೇರಿ, ಏನಾದರೂ ಕೊಕೇನ್ ಆ ತನಕ ಯಾವುದೇ ಡ್ರಗ್ಸ್ ಸೇರಬಾರ್ದು. ಎಲ್ಲ ಜೀವನ ಹಾಳಾಗಿಬಿಡ್ತದೆ. ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ, ಯಾವುದು ಡ್ರಗ್ಸ್ ತಗೊಳ್ಬೇಡ ಅಂತ.